ಎಲ್ಲರಿಗೂ ನಮಸ್ಕಾರ. ಇದು ಇವತ್ತು ಏನಂದ್ರೆ ಈ ಪೇಷಂಟ್ ಬಹಳ ಜನಕ್ಕೆ ಇರೋ ಡೌಟ್ ಏನಂದ್ರೆ ಕ್ರೌನ್ ರಿಸಲ್ಟ್ಸ್ ಏರ್ ಟ್ರಾನ್ಸ್ಪ್ಲಾಂಟದಲ್ಲಿ ಅಷ್ಟು ಚೆನ್ನಾಗಿ ಬರಲ್ಲ ಅಂತ ಡೌಟು. ಈ ಟಾಪಿಕ್ ಮೇಲೆ ಬಹಳ ವಿಡಿಯೋಸ್ ಆಲ್ರೆಡಿ ಮಾಡಿದ್ವಿ. ಈ ವಿಡಿಯೋನಲ್ಲಿ ಮುಖ್ಯಾಂಶಗಳೇನೆಂದ್ರೆ ಇವರಿಗೆ ಪ್ರಿಡಾಮಿನೆಂಟ್ಲಿ ಕ್ರೌನ್ ಜಾಸ್ತಿ ಬಾಲ್ನೆಸ್ ಇದೆ, ಮಧ್ಯ ಸ್ಕ್ಯಾಲಪ್ದಲ್ಲಿ ಸ್ವಲ್ಪ ಡಿಫ್ಯೂಸ್ ಪ್ಯಾಟರ್ನ್ ಟೈಪ್ ಇದೆ. ಬಟ್ ಜನರಲ್ ಆಗಿ ವೆನ್ ಯು ಲುಕ್ ಅಟ್ ಹಿಮ್ ಈ ಲುಕ್ಸ್ ಲೈಕ್ ಎ ಕ್ರೌನ್ ಬಾಲ್ನೆಸ್. ಈ ಪೇಷಂಟ್ಗೆ ಬೆಸ್ಟ್ ಡೋನರ್ ಅಂದರೆ ಬೇರೆ ಸಖತ್ ಡೋನರ್ ಡೋನರ್ ಅಂದರೆ ಬ್ಯಾಕ್ ಸೈಡ್ ಹೇರು ಭಾಳ ಚೆನ್ನಾಗಿದೆ. ಅದರಿಂದ ನಾವು ಒಳ್ಳೆ ಪ್ಲಾನ್ ಮಾಡಿದ್ರೆ ಇವ್ರಿಗೆ ಡೆನ್ಸಿಟಿ ಚೆನ್ನಾಗಿ ಬರುತ್ತೆ. ಸೊ ಈ ಕೇಸ್ದಲ್ಲಿ ನಾವು ಮೆಟಿಕ್ಯುಲಸ್ ಆಗಿ ಸರ್ಜರಿ ಮಾಡಿ ಬ್ಯಾಕ್ ಸೈಡ್ ಗ್ರಾಫ್ಟ್ ತಗೊಂಡು ಕ್ರೌನ್ ಏರಿಯಾದಲ್ಲಿ ಮತ್ತೆ ಮಿಡ್ ಸ್ಕ್ಯಾಲ್ಪ್ದಲ್ಲಿ ಇಂಪ್ಲಾಂಟ್ ಮಾಡಿದ್ವಿ. 10 months ಆದಮೇಲೆ ರಿಸಲ್ಟ್ಸು ಭಾಳ ಅದ್ಭುತವಾಗಿ ಬಂದಿದೆ. ಯಾಕಂದರೆ ನ್ಯಾಚುರಲ್ ಡೆನ್ಸಿಟಿ ಥರ ಸನ್ಲೈಟ್ನಲ್ಲಿ ಆಗಲಿ ಇಲ್ಲಾಂದ್ರೆ ಫ್ಲ್ಯಾಶ್ ಲೈಟ್ನಲ್ಲಿ ನಾವು ವಿಡಿಯೋ ಮಾಡುವಾಗ ಬ್ಯಾಕ್ ಸೈಡು ಫ್ರಂಟು ಟಾಪ್ ವ್ಯೂ ಅಲ್ಲೇ ಎಲ್ಲ ಆ್ಯಂಗಲ್ಸ್ದಲ್ಲಿ ಭಾಳ ಚೆನ್ನಾಗಿ ಬಂದಿದೆ. ಅದು ಇದಕ್ಕೆ ಇಂಪಾರ್ಟೆಂಟ್ ಏನಂದರೆ ಒಳ್ಳೆ ಸರ್ಜನ್ ಬೇಕು ಮತ್ತು ಒಳ್ಳೆ ಟೀಮ್ ಬೇಕು. ಮೂರನೇದು ಬ್ಯಾಕ್ ಸೈಡ್ ಡೋನರ್ ಚೆನ್ನಾಗಿರಬೇಕು. ಈ 3 ಕಾರಣ ಚೆನ್ನಾಗಿದ್ರೆ, ಈ 3 ರೀಸನ್ಸ್ ಚೆನ್ನಾಗಿ ಚೂಸ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಕ್ರೌನ್ ಏರಿಯಾದಲ್ಲಿ ರಿಸಲ್ಟ್ಸು ಚೆನ್ನಾಗಿ ಬರುತ್ತೆ. ಸ್ವಲ್ಪ ಜನಗಳಿಗೆ ಏನಂದರೆ ಕ್ರೌನ್ ದೊಡ್ಡ ಸೈಜ್ ಇರೋದ್ರಿಂದ ಮೋಸ್ಟ್ಲಿ ಸೆಕೆಂಡ್ ಸೆಷನ್ ಬೇಕಾಗಿರ್ಬೋದು. ಈ ಪೇಷಂಟ್ಗೆ ಮಾತ್ರ ಮೀಡಿಯಂ ಸೈಜ್ ಸ್ಕ್ಯಾಲ್ಪ್, ಅದರಿಂದ ಒಂದೇ ಸಾರಿಗೆ ಈ ರಿಸಲ್ಟ್ಸ್ ಬಂದಿದೆ. ಸೊ ಕನ್ಕ್ಲೂಷನ್ ಏನಂದರೆ ಕ್ರೌನ್ ರಿಸಲ್ಟ್ಸ್ ಆಲ್ಸೋ ಪಾಸಿಬಲ್ ಪ್ರೊವೈಡೆಡ್ ಒಳ್ಳೆ ಡಾಕ್ಟರು ಒಳ್ಳೆ ಡೋನರ್ ಇದ್ದರೆ ಕ್ರೌನ್ ರಿಸಲ್ಟ್ಸ್ ಬರ್ತಾವಂತ ಒಂದು ಎಕ್ಸಾಂಪಲ್ಗೆ ಈ ವಿಡಿಯೋ ಮಾಡಿದ್ದೀನಿ. ಇದ್ಮೇಲೆ ಆಲ್ರೆಡಿ ಭಾಳ ವಿಡಿಯೋಸ್ ಮಾಡಿದ್ವಿ. ಇದು ಡಿಫ್ರೆಂಟ್ ಪೇಷಂಟು. ಸೊ ಕ್ರೌನ್ ರಿಸಲ್ಟ್ಸ್ ಆಲ್ಸೋ ಪಾಸಿಬಲ್, ಅದು ಇಂಪಾರ್ಟೆಂಟ್ ಪಾಯಿಂಟ್ ಟು ಬಿ ನೋಟೆಡ್ ಇನ್ ದಿಸ್ ವಿಡಿಯೋ. ಸೊ ಚೂಸ್ ಬೆಸ್ಟ್ ಸರ್ಜನ್, ಬೆಸ್ಟ್ ಕ್ಲಿನಿಕ್, ಮಾತಾಡಿ ನಿಮ್ಮ ಡಾಕ್ಟರ್ ಜೊತೆಗೆ ಕುತ್ಕೊಂಡು ಮಾತಾಡಿ ಆ ಪಾಸಿಬಿಲಿಟಿ ಇದೆಯಾ ಇಲ್ವಾ ಅಂತ. ಯಾಕಂದರೆ ಡೋನರ್ ಚೆಕ್ ಮಾಡಿ ಅವರು ಪ್ಲಾನ್ ಸಜೆಸ್ಟ್ ಮಾಡ್ಬೋದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.